Mathematical reasoning question number 21 to 25. In question number 21, in the series given below, if every digit is changed with the next number as per the number series and 9 will change to 0, then how many 9 are there in the new series ಅಂತ ಕೇಳಿದ್ದಾರೆ. ಇಲ್ಲಿ ಕ್ವಶನ್ ಸಿಂಪಲ್. ಪ್ರತಿ ನಂಬರ್ ಲೈಕ್ 4 ಇರುವಂಥದ್ದು 5 ಇರುವಂಥದ್ದು 6. ಓಕೆ, 6 ಇರುವಂಥದ್ದು 7 ಇರುವಂಥದ್ದು 8 ಇರುವಂಥದ್ದು 9 ಇರುವಂಥದ್ದು 0. ಹಾಗೆ 1 ಇರುವಂಥದ್ದು 2 ಇರುವಂಥದ್ದು 3 ಇರುವಂಥದ್ದು 4. ಈಗ 4 ಇಲ್ಲಿ 5 ಆಗುತ್ತೆ. ಓಕೆ, ನಾನು ಬರೀತಾ ಹೋಗ್ತೀನಿ. 4 ಇರೋದು 5 ಆಗುತ್ತೆ, 5 6 ಆಗುತ್ತೆ, 6 7 ಆಗುತ್ತೆ, 8 9 ಆಗುತ್ತೆ, 7 8 ಆಗುತ್ತೆ, 9 0 ಆಗುತ್ತೆ, 3 4 ಆಗುತ್ತೆ, 0 1 ಆಗುತ್ತೆ, 0 1 ಆಗುತ್ತೆ, 2 3 ಆಗುತ್ತೆ, 0 1 1 1 2 1 1 2 4 5 8 9 5 0 0 9. ಈಗ ಎಷ್ಟು 9 ಇದೆ ಅಂತ ನೋಡಬೇಕು ನಾವು. 1 2 3 ಅಷ್ಟೇ ತಾನೆ. 3 9s ಆರ್ ದೇರ್. ಎಷ್ಟು 9 ಇದೆ ಅಂತ ಕೇಳಿರೋದು ಅವರು. ಸೊ ಅಷ್ಟೇ, 3 9s ಆರ್ ದೇರ್. ನೆಕ್ಸ್ಟ್ ಕ್ವಶನ್ ನಂಬರ್ 22. If in a certain code language dream is coded as 71692. ಈಗ ನಾವು ಇದನ್ನು ABCD ಆಲ್ಫಾಬೆಟಿಕಲ್ ಸೀರೀಸ್, ಇದು ಆಲ್ಫಾಬೆಟಿಕಲ್ ಚೆಕ್ ಮಾಡಬೇಕು. ABCDFGHIJKLMNOPQRSTUVWXYZ. ಡ್ರೀಮ್ ಇದೆ. ABCD D. ಓಕೆ, 1 2 3 4. ಆರು. ಓಕೆ, ಲೆಟ್ಸ್ ಸಿ. ಈಗ ಡಿ 4th ಪೋಸ್ಟ್ 6, 5 10 15 16 17 18. R is 18, is 5, A is 1, M is 13, 7 1 6 9 2. ಓಕೆ, ನಾವು ಏನು ಮಾಡ್ಬೋದು, ಇಲ್ಲಿ ಅಷ್ಟು ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ ನಾನು. ಇಟ್ ಈಸ್ ಸೊ ಡೈರೆಕ್ಟ್ಲಿ ದೇ ಹ್ಯಾವ್ ಗಿವನ್. ವಾಟ್ ವಿ ಕ್ಯಾನ್ ಡೂ, ವಿ ಕ್ಯಾನ್ ಜಸ್ಟ್ ಗೋ ವಿತ್, ಬಿಕಾಸ್ ಇಫ್ ಐ ಅಬ್ಸರ್ವ್ ಹಿಯರ್ ಎಲ್ ನೋಡಿ, DREAM ಅಲ್ವಾ, ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಇವರು. ಇಷ್ಟೊಂದು ಜಾಸ್ತಿ ಇಲ್ಲ. CHILD. ಡಿಗೆ 7, ಆರ್ಗೆ 1 6 9 2, ಇದಕ್ಕೆ C8 5 4 3 7. ಈಗ ಇದೇ ಪದಗಳಿಂದ ಲೀಡರ್ ಅನ್ನುವಂತಹ ವರ್ಡ್, ಇದೆರಡು ಪದಗಳಲ್ಲಿ ಇರುವಂತಹ ಲೆಟರ್ಸ್ಗಳಿಂದನೇ ಲೀಡರ್ ಅನ್ನುವಂಥ ಪದನ ಮಾಡಿದ್ದಾರೆ ಇವರು. ಎಲ್, ಇದು ಎಲ್ಗೆ 3, ಈಗೆ 6. ಸೊ ಸಾಕು, ಈಗ ಗೊತ್ತಾಯ್ತು ನಿಮಗೆ. ಈಗ 6, ಹಂಗೆ ನೀವು ಬರೀತಾ ಹೋಗಿ ನಿಮಗೆ ಫಸ್ಟ್ ಆಪ್ಷನ್ ಸಿಗುತ್ತೆ ಆನ್ಸರ್ ಆಗಿ. ನೆಕ್ಸ್ಟ್ ಕ್ವಶನ್ ನಂಬರ್ 23. ರೋಹನ್ ಬಾಯ್ಸ್ ಅನ್ ಆರ್ಟಿಕಲ್ ಡಿಸ್ಕೌಂಟ್ ಆಫ್ 25%. ಈಗ ರೋಹನ್ ಅನ್ನುವಂತಹ ಒಬ್ಬ ವ್ಯಕ್ತಿ ಏನೋ ಒಂದು ವಸ್ತುನ ಪರ್ಚೇಸ್ ಮಾಡ್ತಾನೆ, ಅದು 25% ಡಿಸ್ಕೌಂಟಿಗೆ ಪರ್ಚೇಸ್ ಮಾಡ್ತಾನೆ. ಈಗ ನಾವು ಅದ್ರ ಒರಿಜಿನಲ್ ಪ್ರೈಸ್ ಏನು ಕೊಟ್ಟಿಲ್ಲ, ಈಗ 100 ರೂಪೀಸ್ ಅಂತ ಅಂದ್ಕೊಳ್ಳೋಣ. ಅದಕ್ಕೆ 25% ಡಿಸ್ಕೌಂಟಿಗೆ ಅವ್ನು ಪರ್ಚೇಸ್ ಮಾಡಿದ್ರೆ 75 ರೂಪೀಸ್ ಆಗುತ್ತೆ. ಆಮೇಲೆ ಅಟ್ ವಾಟ್ ಪರ್ಸೆಂಟೇಜ್ ಅಬೌವ್ ದ ಕಾಸ್ಟ್ ಪ್ರೈಸ್, ಇದು at what percentage above the cost price should he sell it to make a profit of 25% over the original price ಅಂತ.
ಈಗ ನಾವು ಒರಿಜಿನಲ್ ಪ್ರೈಸನ್ನು 100 ರೂಪೀಸ್ ಅಂದ್ಕೊಂಡ್ರೆ 25% ಡಿಸ್ಕೌಂಟ್ ಅಂದ್ಕೊಂಡ್ರೆ ಇದು 75% ಏನಾಯಿತು, ಕಾಸ್ಟ್ ಪ್ರೈಸ್ ಆಯಿತು. ಕರೆಕ್ಟಾ? ಈಗ ನಾವು ಪ್ರಾಫಿಟನ್ನು ನೋಡಿದ್ರೆ ಪ್ರಾಫಿಟ್ ಎಷ್ಟಿದೆ, 25%, ದಟ್ ಈಸ್ ದಿಸ್ ಒನ್. ಕರೆಕ್ಟ್. ಈಗ ನಮ್ಮ ಹತ್ರ ಕಾಸ್ಟ್ ಪ್ರೈಸ್ ಇದೆ 75, ಪ್ರಾಫಿಟ್ ಇದೆ 25. ಸೊ ಈಗ ಒರಿಜಿನಲ್ ಪ್ರೈಸ್ ಎಷ್ಟು ಅಸ್ಯೂಮ್ ಮಾಡ್ಕೊಂಡಿದ್ದೀವಿ, 100 ಅಂತ. ಕರೆಕ್ಟ್. ಈಗ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗಬೇಕು, ಸೆಲ್ಲಿಂಗ್ ಪ್ರೈಸ್ 100 ಪ್ಲಸ್ 25% over the original price. At what percentage above the cost per should you sell it to make a profit of 25% over the ಅಂದರೆ 125. ಸೊ ಈಗ 125 ರೂಪೀಸಿಗೆ ಅವ್ನು ಸೇಲ್ ಮಾಡಿದ್ರೆ 25% ಪ್ರಾಫಿಟ್ ಬರುತ್ತೆ ಆನ್ ಒರಿಜಿನಲ್ ಪ್ರೈಸ್ 100 ಅಂತ ನಾವೇನು ಅಸ್ಯೂಮ್ ಮಾಡ್ಕೊಂಡಿದ್ದೀವಿ, ಇದು ಅಸ್ಯೂಮ್ಡ್. ಸೊ ಈಗ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿ ಅಂದಿದ್ದು, ಅಮೌಂಟ್ ಅಲ್ಲ. ಅಮೌಂಟ್ ಅಂದಿರ್ತಾಯಿದ್ರೆ ವಿ ಕುಡ್ ಹ್ಯಾವ್ ಸೆಡ್, ಬಟ್ ಈಗ ಪರ್ಸೆಂಟೇಜ್ ಅಂತ ಕೇಳಿರೋದ್ರಿಂದ ಪರ್ಸೆಂಟೇಜ್ ಎಬೋ ಕಾಸ್ಟ್ ಪ್ರೈಸ್ ಅಂತ ಹೇಳಿರೋದ್ರಿಂದ 125 minus 75 was the cost price divided by 75, that is how much percentage, 66.67%. 66.67%. ಇದನ್ನು ನೀವೇ ಕ್ಯಾಲ್ಕುಲೇಟ್ ಮಾಡಿ ಪ್ರಶ್ನೆನ ಅರ್ಥ ಮಾಡಿಕೊಂಡು ನಿಮಗೆ ಆನ್ಸರ್ ಬಂದರೆ ಯು ಆರ್ ರೆಡಿ ಫಾರ್ ದ ಎಕ್ಸಾಮ್ ಅಂತ ಅರ್ಥ. ನೆಕ್ಸ್ಟ್ ಕ್ವಶನ್ ನಂಬರ್ 24. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಂತ ಕೇಳಿದೆ. ಸ್ಟೇಟ್ಮೆಂಟ್ 1, ಇಫ್ ಅನ್ ಅಥ್ಲೆಟ್ ರನ್ಸ್ 200 ಮೀಟರ್ ಇನ್ 24 seconds, ದೆನ್ ಹಿಸ್ ಸ್ಪೀಡ್ ಈಸ್ 30 km/h. 200 ಮೀಟರ್ ಇನ್ 24 seconds ಅಂದರೆ ಸ್ಪೀಡ್ 200 divided by 24 is equal to 8.33 meter per second. So 8.33 meter into 18 by 5 is equal to 30 km/h. So ಇಲ್ಲಿ ಏನು ಹೇಳಿದ್ದಾರೆ, how much 30 km/h ಅಂತ. This one A is right. Next option B, 65% of a number is 21, less than 4/4 of that number, the number is 150 ಅಂತ ಹೇಳಿದ್ದಾರೆ. ಸೊ ಈಗ 4/5 ಆಫ್ ನಂಬರ್ is 65% of number, minus 65% of number is equal to 21 ಅಲ್ವಾ ಅವ್ರು ಹೇಳಿರೋದು. that is 4/5 ಅಂದರೆ ಆಲ್ಮೋಸ್ಟ್ 80% ಅಲ್ವಾ. 80% minus 65% is 15%. ಸೊ 15% is equal to 21. 15% is equal to 21. If 15% is 21 ಅಂದರೆ 100% is how much? ಈಗ ನಾವು ಕ್ಲಾಸ್ ಮಲ್ಟಿಪ್ಲೈ ಮಾಡಿದ್ರೆ 21 into 100 divided by 15 ಅಂತ we will get 140. ಬಟ್ ಅವನೇನು ಹೇಳ್ತಾ ಇದ್ದಾನೆ 150 ಅಂತ. ದಿಸ್ ಇಸ್ ರಾಂಗ್. ನಮಗೆ ಗೊತ್ತಾಯಿತು ಎ ಇಸ್ ರೈಟ್, ಬಿ ಇಸ್ ರಾಂಗ್ ಅಂತ. ಎಲ್ಲೆಲ್ಲಿ ಇಲ್ಲಿ ಇವ್ರು ಕೇಳಿರೋದು ಟ್ರೂ ಅಂತ, ಎಲ್ಲೆಲ್ಲಿ ಬಿ ಇದೆಯೋ ಅದು ತಪ್ಪು ಆನ್ಸರು. ಸೊ ನಮಗೆ ಎ ಆ್ಯಂಡ್ ಸಿ ಇಸ್ ರೈಟ್ ಅನ್ನೋದು ಗೊತ್ತಾಗುತ್ತೆ. ನಾವೆಲ್ಲ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇರಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 25. If x bar 5 is equal to y bar 8, then x plus 5 is to 5, y plus 8 is ಏನು. This is 5:8 ಇದಕ್ಕೆ. This is 5:8 is the answer for A. It is 5:8. For now A ಗೆ 4 ಅಂದರೆ we have only one option, that is A ಗೆ 4, B ಗೆ 3, C ಗೆ 1 and D ಗೆ 2. You calculate all this. Okay, you calculate all these mathematical things one by one, slow ಆಗಿ on your paper. The more you calculate like questions like this,
you have high chances of clearing UGC NET examination, because everyone will not calculate this in examination. Not everyone are mathematically good. One advantage. The second advantage is time constraint. ಎಲ್ಲರೂ ಮ್ಯಾಕ್ಸಲ್ಲಿ ಮಾಡ್ಬೋದು ಟೈಮ್ ತೊಗೊಂಡು, ಬಟ್ ಈಗ ನಾನೇ ಮಾಡಬೇಕಂದ್ರೂ ವೀಡಿಯೋದಲ್ಲಿ ಇಟ್ ವಿಲ್ ಕನ್ಸ್ಯೂಮ್ ಲಾಟ್ ಆಫ್ ಟೈಮ್ ಫಾರ್ ಮೀ. ಅಲ್ಲೂ ಕೂಡ ಟೈಮು ವಿತೌಟ್ ಕ್ಯಾಲ್ಕುಲೇಟರ್ ಮಾಡುವಾಗ, ಇಲ್ಲಿ ನಾನು ಕ್ಯಾಲ್ಕುಲೇಟರ್ ಇಟ್ಕೊಂಡು ಮಾಡುವಾಗ, ಅಲ್ಲಿ ವಿತೌಟ್ ಕ್ಯಾಲ್ಕುಲೇಟರ್ ಮಾಡುವಾಗ ಇಟ್ ಕನ್ಸ್ಯೂಮ್ಸ್ ಲಾಟ್ ಆಫ್ ಟೈಮ್. ಮೋಸ್ಟ್ ಆಫ್ ದ ಟೈಮ್ ಈವನ್ ಐ ಡೋಂಟ್ ಅಟೆಂಡ್ ಸಚ್ ಕ್ವೆಶನ್ಸ್. ಐ ಜಸ್ಟ್ ಟಿಕ್ ಆಬ್ರಕಡಾಬ್ರ, ಓಕೆ, ಅವಲಕ್ಕಿ ಪವಲಕ್ಕಿ ಅಂತ ಟಿಕ್ ಮಾಡಿ ಬರ್ತೀನಿ ಅಷ್ಟೇ. ಇಂಥ ಕ್ವೆಶನ್ಸ್ಗೆ ಲೆಂತಿ ಕ್ವೆಶನ್ಸ್ ಐ ಡೋಂಟ್ ವೇಸ್ಟ್ ಟೈಮ್. ಓಕೆ, ಡನ್. ಥ್ಯಾಂಕ್ ಯು.